ಎಲ್ರಿಗೂ ನಮಸ್ಕಾರ. ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ, ಈ ಸಾರಿ ಸಂಕ್ರಾಂತಿ ಹಬ್ಬದ ಬಗ್ಗೆ ಕೆಲವೊಂದು ಗೊಂದಲ ಇದೆ. 14ನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವ, 15ನೇ ತಾರೀಕು ತಿಳಿಸ್ಕೊಡಿ ಅಂತ ಕೇಳಿ, ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವರ್ಷದ ಮೊದಲನೇ ಹಬ್ಬನೇ ಮಕರ ಸಂಕ್ರಾಂತಿ. ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಕೂಡ ತುಂಬಾ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಮಕರ ಸಂಕ್ರಾಂತಿ ಅಂತ ಹೇಳ್ಬೋದು. ಸೂರ್ಯ ದೇವರದೇ ಹಬ್ಬ ಅಂತ ಕೂಡ ಹೇಳ್ಬೋದು. ಪ್ರತಿ ವರ್ಷ ಮಕರ ಸಂಕ್ರಾಂತಿ ಜನವರಿ 14 ಅಥವಾ 15ನೇ ತಾರೀಕಿಗೆ ಬರುತ್ತೆ. ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯದೇವರು ಮಕರ ರಾಶಿನ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬನ ಆಚರಿಸಲಾಗುತ್ತೆ. ಮಕರ ಸಂಕ್ರಾಂತಿ ಹಬ್ಬ ಬಂತು ಅಂದ್ರೇ ಚಳಿಗಾಲ ಮುಗಿತಾ ಇದೆ, ಬೇಸಿಗೆಗಾಲ ಆರಂಭ ಆಗ್ತಾ ಇದೆ ಅಂತಾನೆ ಅರ್ಥ. ಈಗ ಮಕರ ಸಂಕ್ರಾಂತಿ ಆಚರಣೆನ ಯಾವ ದಿನ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ ಬನ್ನಿ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಹಬ್ಬ ಜನವರಿ 14 ಅಥವಾ 15ನೇ ತಾರೀಕಿಗೆ ಬರುತ್ತೆ. ಈ ಸಾರಿ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಜನವರಿ 15ನೇ ತಾರೀಕಿಂದ ಮಾಡ್ತಾ ಇದ್ದೀವಿ. ಈ ಸಾರಿ ಜನವರಿ 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಬೆಳಿಗ್ಗೆ 6:44 ಇದು ಸಂಕ್ರಾಂತಿ ಹಬ್ಬದ ದಿನ ಕೆಲವೊಂದು ಟೈಮು ಮಧ್ಯಾಹ್ನ ಸಮಯದಲ್ಲಿ ಆಗ್ತಾ ಇತ್ತು. ಈ ಸಾರಿ ತುಂಬಾ ಒಳ್ಳೆಯದು, ಬೆಳಿಗ್ಗಿನ ಜಾವಾನೇ ಆಗ್ತಾ ಇರೋದ್ರಿಂದ ಈ ಸಮಯದಲ್ಲಿ ಮೈಗೆ ಎಳ್ಳನ್ನು ಹಚ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ತಲೆಗೂ ಕೂಡ ಎಣ್ಣೆ ಇಟ್ಟು ಸ್ನಾನ ಮಾಡಿ. ಎಳ್ಳಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುತ್ತೆ. ಕಪ್ಪೆಳ್ಳು ಬಿಳಿ ಎಳ್ಳು ಎರಡನ್ನೂ ಕೂಡ ನೀವು ಬಳಸ್ಕೋಬೋದು. ಮಿಕ್ಸಿಗೆ ಎಳ್ಳನ್ನು ಹಾಕಿ ಪಲ್ಸ್ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಬೇಡಿ, ಪೌಡ್ರ್ ಆಗುತ್ತೆ. ಆ ಪೌಡ್ರನ್ನ ಮೈಗೆ ಹಚ್ಕೊಳ್ಳಿ, ಅದರಲ್ಲಿ ಎಣ್ಣೆ ಬಿಡುತ್ತೆ ಎಳ್ಳು, ಹಾಗಾಗಿ ತುಂಬಾ ಒಳ್ಳೆಯದು. ಎಳ್ಳನ್ನು ಈ ರೀತಿ ಹಚ್ಚಿ ಸ್ನಾನ ಮಾಡಿ, ತಪ್ಪದಿರ 6:44 ಒಳಗಡೆ ಸ್ನಾನ ಮಾಡ್ಕೊಳ್ಳಿ. ಹಾಗೆ ಈ ದಿನ ಸೂರ್ಯೋದಯ ಬೆಳಿಗ್ಗಿನ ಜಾವ 6:59 ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವೊಂದು ಸಮಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ನೀವು ಗೂಗಲ್ ಚೆಕ್ ಮಾಡ್ಕೋಬೋದು, ನಾನು ಪಂಚಾಂಗ ಪ್ರಕಾರ ತಿಳಿಸ್ಕೊಟ್ಟಿದ್ದೀನಿ. ಈ ಸಮಯದಲ್ಲಿ ಸೂರ್ಯದೇವ್ರದ್ದೇ ಹಬ್ಬ ಆಗಿರೋದ್ರಿಂದ ತಪ್ಪದಿರ ಸೂರ್ಯದೇವರಿಗೆ ಅರ್ಘ್ಯ ಕೊಟ್ಟು ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯದೇವರ ನಾಮಗಳನ್ನ ಸ್ಮರಣೆ ಮಾಡಿ. ತುಂಬಾ ಒಳ್ಳೆಯದು. ಸೂರ್ಯದೇವರ ಕೃಪೆ ನಮ್ಮೆಲ್ಲರ ಮೇಲೂ ಯಾವಾಗಲೂ ಇರಬೇಕು. ಹಾಗೆ ಈ ದಿನ ನೀವು ಗೋಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಗೋವಿಗೆ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಗೋವಿಗೆ ಏನಾದರೂ ಹುಲ್ಲನ್ನು ತಿನ್ನಿಸ್ಬೋದು ಅಥವಾ ಅಕ್ಕಿ ಬೆಲ್ಲನ ತಿನ್ನಿಸಿದ್ರೆ ತುಂಬಾ ಪುಣ್ಯ ಸಿಗುತ್ತೆ. ಹಾಗೆ ಮಕರ ಸಂಕ್ರಾಂತಿ ದಿನ ಮಹಾಲಕ್ಷ್ಮಿ ಪೂಜೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈ ದಿನ ಎಳ್ಳಿನ ದೀಪಾರಾಧನೆ ಮಾಡಿದ್ರೆ ಮನೆಯಲ್ಲಿ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಈ ಸಂಕ್ರಾಂತಿ ದಿನ ಯೋಗ, ಧ್ಯಾನ, ಪೂಜೆ ಎಲ್ಲ ಮಾಡಿದ್ರೆ ದೇವ್ರ ಕೃಪೆ ನಮ್ಮ ಮೇಲಾಗತ್ತೆ. ಹಾಗೆ ಈ ದಿನ ನಾವು ಬಂಧು ಮಿತ್ರರಿಗೆಲ್ಲ ಎಳ್ಳು ಬೆಲ್ಲನ ಬೀರ್ತೀವಿ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಎಳ್ಳು ಬೆಲ್ಲ ಬೀರ್ತಾರೆ, ಅದರಲ್ಲಿ ಬರೀ ಎಳ್ಳೊಂದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಾರಿ ನೀವು ತಪ್ಪದಿರ ಎಳ್ಳನ್ನು ಸ್ವಲ್ಪ ಜಾಸ್ತಿ ಇಟ್ಟು ಬೀರಿದ್ರೆ ನಮಗೆ ಎಳ್ಳು ದಾನ ಮಾಡೋದ್ರಿಂದ ತುಂಬಾ ಪುಣ್ಯ ಸಿಗುತ್ತೆ. ಹಾಗಾಗಿ ಆ ಪುಣ್ಯ ನಮ್ಮದಾಗತ್ತೆ. ಎಳ್ಳು ಜಾಸ್ತಿ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ಹಾಗೆ ಎಳ್ಳನ್ನು ದಾನ ಮಾಡಿ, ತುಂಬಾ ಒಳ್ಳೆಯದು. ಹಾಗೆ ಎಳ್ಳಿನ ದೀಪಾರಾಧನೆ ಅಂತೂ ತಪ್ಪದಿರ ಮಾಡಿ. ಹಾಗೆ ಸಂಕ್ರಾಂತಿ ದಿನ ನಾವು ಮಕ್ಕಳಿಗೆ ಫಲ ಎರಿತೀವಿ. ಸುಮಾರು ಜನ ಕೇಳಿದ್ರಿ ಫಲ ಎರಿಯೋಂಥ ವಿಡಿಯೋ ಹಾಕಿ ಅಂತ ಹೇಳಿ. ನನಗೆ ಯಾರು ಮಕ್ಕಳೇ ಸಿಗಲಿಲ್ಲ, ಹಾಗಾಗಿ ನಾನು ಆ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಆದರೆ ಫಲ ಹೇಗೆ ಎರಿಯೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಲ ಎರಿಯೋದಕ್ಕೆ ಎಲ್ಚೆ ಹಣ್ಣು, ಕಬ್ಬಿಂದು ಸಣ್ಣ ಸಣ್ಣ ಪೀಸು, ಹಾಗೆ 5 ರೂಪಾಯಿನ ಕಾಯಿನ್ಸು, ಹಾಗೆ ಸ್ವೀಟ್ಸು, ಚಾಕ್ಲೇಟ್ಸು, ಇದನ್ನೆಲ್ಲ ಮಕ್ಕಳು ಮುಂದೆ ಇಡಬೇಕಾಗತ್ತೆ. ಹಾಗೆ ಆರತಿ ತೆಗೆಯೋದಕ್ಕೆ ಆರತಿ ತಟ್ಟೆನ ರೆಡಿ ಮಾಡ್ಕೋಬೇಕಾಗತ್ತೆ. ಸಂಜೆ ಒಂದು 5:30 6 ಗಂಟೆ ಸಮಯದಲ್ಲಿ ಮಗು ತಲೆ ಮೇಲೆ ಎಲ್ಚೆ ಹಣ್ಣು, ಕಬ್ಬು, ಹಾಗೆ 5 ರೂಪಾಯಿನ ಕಾಯಿನ್ಸು, ಚಾಕ್ಲೇಟ್ಸ್ ಎಲ್ಲ ಏನಿರುತ್ತೆ ಹಣ್ಣುಗಳೆಲ್ಲ, ಅದನ್ನು ಸುಮ್ಮನೆ ಹಾಗೆ ಹಾಕಬೇಕು. ಮಗು ತಲೆಗೆ ಏಟಾಗೋ ರೀತಿಯಲ್ಲಿ ಹಾಕಬಾರ್ದು. ಸುಮ್ಮನೆ ಹಾಗೆ ಹಾಕಿ ಮಗುನ ಸ್ವಲ್ಪ ಹೊತ್ತು ಮಣೆ ಮೇಲೆ ಕೂರಿಸಿರ್ಬೇಕು. ಆ ಫಲ ಏನು ಎರೆದಿರ್ತೀವಿ ಅದ್ರ ಜೊತೆ ಮಗು ಸ್ವಲ್ಪ ಹೊತ್ತು ಆಟ ಆಡಬೇಕು. ಅದಾದಮೇಲೆ ಮಗುಗೆ ಆರತಿ ತೆಗೆದು ಮಗುಗೆ ಸಿಹಿ ತಿನ್ನಿಸಿ ಮಾರನೇ ದಿನ ನೆಕ್ಸ್ಟ್ ಡೇ ಆ ಫಲ ಎರೆದಿರೋಂಥ ಫಲನೆಲ್ಲ ಗೋಮಾತೆಗೆ ತಿನ್ನಿಸ್ಕೋಬೋದು. ಈ ರೀತಿ ಫಲ ಇದೆ. ಹಾಗೆ ಸಂಕ್ರಾಂತಿ ದಿನ ಗೋಮಯದ ಪೂಜೆ ಮಾಡ್ತಾರೆ, ಸಗಣಿ ಪೂಜೆ ಕೂಡ. ಅರಿಶಿನ ಕುಂಕುಮ ಅಕ್ಷತೆ ಇಟ್ಟು ಹೂವಿಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮೀ ಕೃಪೆ ಮನೆ ಮೇಲಾಗುತ್ತೆ. ಹಾಗೆ ಸಂಕ್ರಾಂತಿ ಹಬ್ಬದ ದಿನ ಹೆಣ್ಮಕ್ಳಿಗೆ ಬಾಗನ ಕೊಡ್ತಾರೆ. ಒಂದು ವೇಳೆ ಸಾಧ್ಯ ಆಗಲಿಲ್ಲ ಅಂದರೆ ಒಂದು 3 ರಿಂದ 5 ಜನ ಮುತ್ತೈದೆಯರಿಗೆ ಕುಂಕುಮ ಕೊಟ್ಟು ತಾಂಬೂಲ ಸಮೇತ ದಕ್ಷಿಣೆ ಇಟ್ಕೊಟ್ರೆ ಮನೆಗೆ ತುಂಬಾ ಒಳ್ಳೆಯದು. ಸುಗ್ಗಿ ಹಬ್ಬ, ಸಂಕ್ರಾಂತಿ ಹಬ್ಬದ ಬಗ್ಗೆ ನನಗೆ ತಿಳಿದಿರೋಂಥ ಪುಟ್ಟ ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಕೊಟ್ಟಿರೋ ಮಾಹಿತಿಲಿ ಏನಾದರೂ ಒಂದು ವೇಳೆ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ನಮಸ್ಕಾರ.